ಇದೆಯಾ? ಇನ್ನು ಮನಾಲಿ ಹೆಂಗಿರ್ಬೋದು? ಮನಾಲಿಗೆ ಹೋಗ್ತಾ ಇದೀವಿ. ಸೊ ನಮ್ಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡಕ್ಕೆ ಮಮ್ಮಿ ಮತ್ತೆ ರಾಹುಲ್ ಬಂದಿದ್ದಾನೆ. ಹಾಯ್ ಮಾಡಿರ್ಮೆ. ಹಾಯ್. ಆಮೇಲೆ ಬಾಯ್ ಮಾಡಿದೆ ಅಂತ ಸರಿ ಕೊಡು ಇವಾಗ ನಿನ್ನ ತೋರಿಸ್ತೀನಿ. ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಜಸ್ಟ್ ಈಗ ಏರ್ಪೋರ್ಟ್ ರೀಚ್ ಆದರೆ ಗಾಯ್ಸ್ ತುಂಬ ಎಕ್ಸೈಟ್ ಆಗಿದೆ. ಫಸ್ಟ್ ಡೇ ಲೇಟಾಗಿ ರೀಚ್ ಆಗಿದ್ದೀರಿ. ಫಸ್ಟು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಬೇಕು, ಹೋಗಿ ಲಗೇಜ್ ಬೇರೆ ಇಳಿಸ್ಬೇಕು. ಸರಿ ಗಾಯ್ಸ್, ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿ ಸಿಗುವ. ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ಮನಾಲಿಗೆ, ಸ್ನೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಫಸ್ಟು ಬ್ಯಾಗ್ ಹೋಗಿ ಚೆಕ್ಕಿಂಗ್ ಕೊಟ್ಬಿಟ್ಟು ಬರೋ ಸತಿಗೆ BMTC ಬಸ್ಸಲ್ಲಿ ಬಂದಂಗೆ ಆಯ್ತು ನನಗೆ. ಬಿಕಾಸ್ ತುಂಬ ಟೈಮ್ ತಗೊಳ್ತು ಚೆಕಿಂಗ್ ಆಗೋಕ್ಕೆ. ಆ್ಯಂಡ್ ಕ್ಯೂ 1 ಅವರ್ ಅಲ್ಲೇ ಇದ್ದಿದ್ದು. ಫ್ಲೈಟಲ್ಲಿ ಹೋಗೋದು ಬೇಡ. ಇಲ್ಲ ಇನ್ನೇನು ಟ್ರೈನಲ್ಲಿ ಬಸ್ ಅಂತ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ವಿಲ್ ಮಿಸ್ ಅಂತ. ಮಿಸ್ ಆಗಿದ್ದಿದ್ರೆ ಅವ್ರು ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತಿದ್ರು ನನ್ನ ಮತ್ತೆ. ಚಿನಿ ರೀಚ್ ಆಗಿ ಫೈನಲಿ ಫ್ಲೈಟ್ ಎತ್ತಿದ್ರಿ. ಆದರೆ ಇನ್ನೂ ಫ್ಯೂಯಲ್ ಫಿಲ್ ಮಾಡ್ತಾ ಇದ್ದಾರೆ ಫ್ಲೈಟ್ಗೆ. ಅದಕ್ಕೆ ನೋಡ್ಬೋದು ನೀವು ಇಲ್ಲಿ.
ಕಂಫರ್ಟಬಲ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಈಗ ಇನ್ನೊಂದು ಸತಿ ಇರಬೇಕಲ್ಲ ಫ್ಲೈಟ್ ಮತ್ತೆ. ಡಿಯೋಗರ್ ಏರ್ಪೋರ್ಟಿಗೆ ಬಂದಿದ್ದೀರಿ. ಈ ಏರ್ಪೋರ್ಟ್ ಬೆಂಗಳೂರಿಗೆ ಚಿಕ್ಕದು. ಎಷ್ಟು ಎಕ್ಸಿಟು ಇದೆ ಇಲ್ಲ ಬೆಂಗಳೂರು ಏರ್ಪೋರ್ಟ್ ಪ್ಲ್ಯಾನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಚಿಕ್ಕದು. ಎಷ್ಟು ಇವಾಗ ಮತ್ತೆ ಬೋರ್ಡಿಂಗ್ ಪಾಸ್ ತೊಗೊಂಡು ಹೋಗ್ತಾ ಇದ್ದೀರಿ. ಇಲ್ಲಿಂದ ಡಿಯೋಗರಿಂದ ಡೆಲ್ಲಿಗೆ ಬಂದಿವೆ ಇನ್ನೂ ಬಂದಿಲ್ಲ ಜಾಕೆಟಿಂದು. ಮೇಡಮ್ ಅವರು ಬಿರಿಯಾನಿ ತೊಗೊಂಡಿದ್ದಾರೆ, ಹೊಟ್ಟೆ ಸಿಕ್ಕಿದೆ ಅಂತ. ನನಗೇನೋ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅನಿಸುತ್ತೆ. ತಿಂದು ನೋಡೋಣ. ತಿಂತಾ ಇರೋದೆ ಯಾಕಂದ್ರೆ ವಿಧಿ ಇಲ್ಲ ಇರೋದೇ ಅದು. ಪಿಕಲ್ ಸ್ಮೆಲ್ ಬರ್ತಿದೆಯೋ. ಜಾಸ್ತಿ ಹಾಕ್ಬಿಡ ಬಿಡು ಮತ್ತೆ ಚೆನ್ನಾಗಿರಲ್ಲ. ಹೆಂಗಿದೆ ಮೇಡಮ್ ಟೇಸ್ಟ್ ಹೆಂಗಿದೆ ಮೇಡಮ್? ಪರವಾಗಿಲ್ಲ. ನನಗೇನೋ ಅಷ್ಟು ಓಕೆ ಅಷ್ಟೇ. ಎಷ್ಟು ಬಟ್ 250 ಬಿರಿಯಾನಿ ಬರ್ತಿತ್ತಲ್ಲ, ಮಲ್ಲಿಕಾ ಬಿರಿಯಾನಿ ಬರ್ತಿತ್ತು. ಡೆಲ್ಲಿ ಏರ್ಪೋರ್ಟ್ ರೀಚ್ ಆದರೆ ಇಲ್ಲಿಂದ ನೆಕ್ಸ್ಟು ಮನಾಲಿಗೆ. ಇನ್ನು ನೆಕ್ಸ್ಟ್ ಮನಾಲಿಗೆ ಹೋಗ್ಬೇಕು. ಮನಾಲಿಗೆ ಪ್ಯಾಕೇಜ್ ಬುಕ್ ಮಾಡಿದ್ದೀರಿ. ಪ್ಯಾಕೇಜ್ ಮುಖಾಂತರ ಅವರೇ ಓಲೋ ಬುಕ್ ಮಾಡಿಕೊಟ್ಟಿದ್ದಾರೆ. ಓಲೋಯಿಂದ ಡೈರೆಕ್ಟ್ ಮನಾಲಿಗೆ. ಡೈರೆಕ್ಟ್ ನಾವು ಬುಕ್ ಮಾಡಿರೋ ಪ್ಯಾಕೇಜು ಅಡ್ವಾನ್ಸ್ ಹಾಲಿಡೇಸ್ ಅಂತ. ನಿಮ್ಗೇನೋ ಬೇಕಂದರೆ ಅವ್ರ ಕಡೆಯಿಂದ ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು. ಬಂದಂತೆ ನೋಡುವ. ಎಲ್ಲಿ 3/4 ಅವರಿಂದ ಕಾಯ್ತಿರೋದು ಒಂದು ಕ್ಯಾಬ್ಗೆ. ಸೀರಿಯಸ್ಲಿ ಇದ್ರಲ್ಲಿ ಸರ್ವೈವ್ ಆಗ್ಬಿಡ್ತೀನಿ. ಇದ್ರಲ್ಲಿ ಸರ್ವೈವ್ ಏನು ಟಾಪ್ ಕೋರ್ಸ್ ಹಂಗೆ ಸುಸ್ತಾಗೈತೆ, ಟಯರ್ಡ್ ಆಗೈತೆ. ಯಾವ ಮನೆಯಲ್ಲಿ ಹೋಗ್ತಾ ಇರ್ತೀವಿ ಅನಿಸುತ್ತೆ. ಈಗ ಆ್ಯಕ್ಚುಲಿ ಬಸ್ನ ಕ್ಯಾಚ್ ಮಾಡಿ ಬಸ್ಸಲ್ಲಿದ್ದೀವಿ. ಆ್ಯಂಡ್ ಮಾರ್ನಿಂಗ್ ಮನಾಲಿ ರೀಚ್ ಆಗ್ತೀವಿ. ಆ್ಯಂಡ್ ಸೀರಿಯಸ್ಲಿ ಕಷ್ಟ ಅನ್ನಿಸ್ತಾ ಇದೆ.
ಎಲ್ಲಿದ್ದೀವಿ ಕಲ್ಲು? ಈಗ ಎಲ್ಲಿದ್ದೀವಿ? ಗೊತ್ತಿಲ್ಲ ನನಗೂ ಜಾಗ ಯಾವುದು ಅಂತ. ದಿಲೀಪ್ ಬೆಲ್ದಿಯರ್ ಕರ್ನಲ್. ಸೀರಿಯಸ್ಲಿ ನಂಗೆ ಈ ಕೋಲ್ಡ್ ಐತೆ. ನಂಗೆ ಈ ಕೋಲ್ಡ್ ತಡಿಯೋಕ್ಕಾಗ್ತಿಲ್ಲ. ಅಲ್ಲಿ ಹೆಂಗಿರುತ್ತೆ ನೋಡೋದು. ಓ ಗಾಡ್. ಟ್ರೈನಲ್ಲಿ ಇವಾಗ ರೀಚ್ ಆದ್ರಿ ಮನಾಲಿಗೆ. ಎಷ್ಟು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಮನಾಲಿ ವೆದರು? ಚಳಿ. ಎಷ್ಟು ಇನ್ನೊಂದು 5 ಮಿನಿಟ್ಸ್ ಕ್ಯಾಬ್ ಬರ್ತಾರಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಿ. ಕ್ಯಾಬ್ ಬಂದಿಸ್ನ ಅಷ್ಟು ರೂಮ್ ರೀಚ್ ಆಗಬೇಕು. ಹೆವಿ ಕೋಲ್ಡ್ ಇದೆ ಮಾತ್ರ ಇಲ್ಲಿ. ಮಾರ್ನಿಂಗ್ 6 o'clock ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಹತ್ರ. ನೋಡಿ ಐಸ್ ಫೀಲಿಂಗ್ ಇದೆ. ಟೆಂಪರೇಚರ್ ಬಂದು -8 ಡಿಗ್ರಿ. ನೋಡಿ ನಮ್ಮ ಕ್ಯಾಬ್ ಡ್ರೈವರ್. ಫೈನಲಿ ಮನಾಲಿ ರೀಚ್ ಆಗಿ ಆ್ಯಂಡ್ ನಮ್ಮ ರೂಮ್ ಕೂಡ ರೀಚ್ ಆಗಿದ್ದೀವಿ. ಆ್ಯಂಡ್ ಇದು ಹೋಟೆಲ್ ತೇಜಸ್ ಅಂತ. ಆ್ಯಕ್ಚುಲಿ ರೂಮಿಂದ ಒಳ್ಳೆ ವ್ಯೂ ಇದೆ ನಮಗೆ. ಇದನ್ನೆಲ್ಲ ನೋಡಿ ನಂಗೆ ಬ್ಯಾಗ್ ಕೊಟ್ಬಿಟ್ಟು ನಮ್ಮ ಬ್ಯಾಗಲ್ಲಿ ಎತ್ಕೊಂಡು ಹೋಗು ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾ ಇಲ್ವಾ. ಆ್ಯಕ್ಚುಲಿ ಸ್ನೋ ಕೂಡ ಇದೆ, ನೀವು ನೋಡ್ಬೋದು. ಬಟ್ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಕೊಡ್ತಾ ಇಲ್ಲ. ಹೋಗಿ ಫ್ರೆಶ್. ವೆಲ್ಕಮ್ ಟು ಅವರ್ ರೂಮ್ ಟೂರ್. ಡ್ರೆಸ್ಸಿಂಗ್ ಮಿರರ್, ಟಿವಿ, ಬೆಡ್. ಆ್ಯಕ್ಚುಲಿ ಮೇನ್ ಬೇಕಾಗಿದ್ದು ಹೀಟರ್ ಇಲ್ಲ. ಬಾಲ್ಕನಿ ವ್ಯೂ ಬೇಕಾಗಿತ್ತು ನನಗೆ. ಸೊ ಈ ರೂಮ್ನ ಸೆಲೆಕ್ಟ್ ಮಾಡಿದ್ದೆ ಅದಕ್ಕೋಸ್ಕರ. We have wonderful balcony bed. So nice. Looking like a wow. And snow ಕಾಣಿಸ್ತಾ ಇದೆ ಅಲ್ಲಿ. ಅಲ್ಲಿ कैसे curtains now? ನಂಗೆ ಕೈಲಿ ಆಗ್ತಿಲ್ಲ, ಚಳಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಫೈರ್ ಕ್ಯಾಂಪ್ ಕೂಡ ಇದೆ. ನೈಟ್ ವೀಕೆಂಡ್ ನಾನು ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ 2 ಚೇರ್ಸ್ ಈ ಹೋಟೆಲ್ ಸ್ಟೇ ಹೆಂಗಿದೆ? ಹಾಂ, ಇಲ್ಲಿ ನಮಗೆ ಸೋಫಾ ಇದೆ. ನೋಡಿ ಗೈಸ್, ಸಕ್ಕತ್ತಾಗಿದೆ ಇಲ್ಲಿಂದ ಮಾತ್ರ. ಅದಕ್ಕಂತಾನೆ ಬಾಲ್ಕನಿ ರೂಮ್ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಸೋಫಾ ಇದೆ ಚಿಲ್ ಮಾಡೋಕ್ಕೆ. ಔಟ್ಸೈಡ್ ನಿಮ್ಗೆ ಚಳಿ ಆಗ್ತಿದ್ರೆ ಒಳಗೆ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಟೀ ಕಾಫಿನ ಕುಡಿಬೋದು. ಆ್ಯಂಡ್ ವಾಶ್ರೂಮ್ ಕೂಡ ಲಕ್ಸುರಿಯಾಗಿ ಇದೆ. ಓಕೆ, ಬಾಯ್ ಸಿಗ್ತೀವಿ, ರೆಸ್ಟ್ ಮಾಡಬೇಕು. ಕಾಫಿ ನಿಂಗೆ ನಿಜ ಚಳಿ ಆಗ್ತಾ ಇಲ್ವಾ? ಚೆನ್ನಾಗಿದೆ.
ನಾನು ನಿದ್ದೆ ಮಾಡಿದ್ರೆ ಸಾಕು ಅನಿಸ್ತಿದೆ. ಥ್ಯಾಂಕ್ ಯು. ಓಕೆ ಗಾಯ್ಸ್, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.